ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋದಂತ ಕೆಲವು ಸ್ಪರ್ಧಿಗಳು ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡ್ರೆ, ಇನ್ನು ಕೆಲವು ಸ್ಪರ್ಧಿಗಳು ತಾವು ಗಳಿಸಿದ ಅಲ್ಪ ಹೆಸರು ಕೂಡ ಹಾಳು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ವಿನ್ನರ್ ಆದಂತ ಕೆಲವು ಸ್ಪರ್ಧಿಗಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಹೀರೋ ಆಗಿ ತಮ್ಮ ಅಗ್ನಿ ಪರೀಕ್ಷೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ನಲ್ಲಿ ಸಿಕ್ಕಂತ ಜನ ಬೆಂಬಲ ಚಿತ್ರಮಂದಿರದಲ್ಲಿ ಸಿಕ್ಕಿಲ್ಲ. ಇದಿಷ್ಟು ಬಿಗ್ ಬಾಸ್ ನ 11 ಸೀಸನ್ಗಳ ಕಥೆ. ಆದ್ರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅವರ ಕಥೆಯೇ ಬೇರೆ. ಬಿಗ್ ಬಾಸ್ ಮುಗಿದು 6 ತಿಂಗಳಾದರೂ ಕೂಡ ಅವರ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ. ಇವತ್ತಿಗೂ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಅಲ್ಲಿ ಸಾವಿರಾರು ಜನರು ಸೇರ್ತಾರೆ. ಅಷ್ಟೊಂದು ಕ್ರೇಜ್ ಅನ್ನ ಹೊಂದಿರುವ ಗಿಲ್ಲಿ ನಟ ಅವರು ತಮ್ಮ ಮುಂದಿನ ಸಿನಿಮಾದ ಆಯ್ಕೆ ಬಹಳ ಮುಖ್ಯವಾಗಿರುತ್ತೆ. ಅದೇ ರೀತಿ ಇದೀಗ ಗಿಲ್ಲಿ ನಟ ಅವರು ತಮ್ಮ ಮುಂದಿನ ಸಿನಿಮಾದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ನೀಡಿದ್ದಾರೆ. ಹೌದು ಸ್ನೇಹಿತರೆ, KVN ಪ್ರೊಡಕ್ಷನ್ ಅವರು ಅರ್ಪಿಸುವ ರಾಶಿ ಬ್ಯಾನರ್ಸ್ ಅಡಿಯಲ್ಲಿ ಗಿಲ್ಲಿ ನಟ ಅವರ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಈ ಸಿನಿಮಾವನ್ನ ಚಂದ್ರಮೋಹನ್ ಎನ್ನುವರು ನಿರ್ದೇಶನ ಮಾಡುತ್ತಿದ್ದು, ಈ ಸಿನಿಮಾಗೆ ವಾಸುಕಿ ವೈಭವ್ ಅವರ ಸಂಗೀತವಿದೆ. ಗಿಲ್ಲಿ ನಟ ಅವರು ತಮ್ಮ ಮುಂದಿನ ಸಿನಿಮಾವನ್ನ ಬಹಳ ಯೋಚನೆ ಮಾಡಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ಸುತ್ತೆ. KVN ಪ್ರೊಡಕ್ಷನ್ ಅವರು ಈ ಸಿನಿಮಾಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂದ್ರೆ ಈ ಸಿನಿಮಾ ಪಕ್ಕಾ ದೊಡ್ಡ ಬಜೆಟ್ ನಲ್ಲಿ ತಯಾರಾಗುತ್ತೆ. ಇನ್ನು ಈ ಸಿನಿಮಾದ ಮುಹೂರ್ತ ಗಿಲ್ಲಿ ನಟ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜೂನ್ 21ನೇ ತಾರೀಕಿಗೆ ನಡೆಯಲಿದೆ. ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ ಆದ ಬಳಿಕ ಅಭಿನಯಿಸುತ್ತಿರುವ ಮೊದಲ ಸಿನಿಮಾ ಇದಾಗಿದೆ. ಬಿಗ್ ಬಾಸ್ ಗೆ ಹೋಗೋದಕ್ಕಿಂತ ಮೊದಲು ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಆ ಸಿನಿಮಾಗಳು ಕೂಡ ರಿಲೀಸ್ ಆದವು. ಇದೀಗ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಈ ಸಿನಿಮಾದ ಮೇಲೆ ಭಾರಿ ನಿರೀಕ್ಷೆ ಇದೆ. ಆದಷ್ಟು ಬೇಗ ಗಿಲ್ಲಿ ನಟ ಅವರು ಈ ಸಿನಿಮಾದ ಚಿತ್ರೀಕರಣ ಮುಗಿಸಿ ಬೆಳ್ಳಿತೆರೆ ಮೇಲೆ ಅಭಿಮಾನಿಗಳನ್ನ ರಂಜಿಸಲಿ ಎಂದು ಹಾರೈಸೋಣ. ಯಾರೆಲ್ಲ ಗಿಲ್ಲಿ ನಟ ಅವರ ಮುಂದಿನ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಿ, ಕಮೆಂಟ್ಸ್ ಮಾಡಿ. ಹಾಗೆ ಗಿಲ್ಲಿ ನಟ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಯಾವ ಹೀರೋ ರೀತಿಯಲ್ಲಿ ಬೆಳೆಯುತ್ತಾರೆ ಅಂತ ಕಮೆಂಟ್ಸ್ ಮಾಡಿ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.